ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪವನ್ ಗೊಂಡ ಅಂಥೇಳಿ. ನಾವಿವತ್ತು ಹುಮನಾಬಾದ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಿರುವ ಉದ್ದೇಶ ಏನಪ್ಪ ಅಂತಂದರೆ, ಬರುವಂತಹ 24ನೇ ತಾರೀಕು 11ನೇ ಮಹಿನಾ, ಇದೇ ತಿಂಗಳು 24ನೇ ತಾರೀಕು ಅಂದರೆ ನಾಳೆ ಬಿಟ್ಟು ನಾಡಿದ್ದು ಸೋಮವಾರ ದಿವಸ ಚಂದನಹಳ್ಳಿ ಗ್ರಾಮದಲ್ಲಿ ನಾವು ನಮ್ಮ ಶಿವಕುಮಾರ್ ಮೇತ್ರಿ ಅಣ್ಣವ್ರ ನೇತೃತ್ವದಲ್ಲಿ ಒಂದು ಬಹು ವಿಜೃಂಭಣೆಯಿಂದ ಶ್ರೀ 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 ಮಹಾತ್ಮ ಬೊಮ್ಮಗೊಂಡೇಶ್ವರ ಅವರ ಮೂರ್ತಿ ಪ್ರತಿಷ್ಠಾಪನಾ ಹಾಗೂ ಉದ್ಘಾಟನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ರಾಜಕಾರಣಿಗಳು, ಸಮಾಜದ ಮುಖಂಡರು ಹಾಗೂ ನಮ್ಮ ತಾಲೂಕಿನ ಎಲ್ಲ ರಾಜಕೀಯ ವ್ಯಕ್ತಿಗಳು, ಶಾಸಕರು, ಮಾಜಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಅದೇ ರೀತಿಯಾಗಿ ನಮ್ಮ ಸಮಾಜದ ಹಿರಿಯ ಮುಖಂಡರುಗಳು ಎಲ್ಲರೂ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರು, ಬಾಬುರಾವ್ ಮಲ್ಕೋಪುರಿ, ಬಂಡೆಪ್ಪ ಖಾಶಂಪುರಿ ಅಣ್ಣವರು, ಅಮೃತರಾವ್ ಚಿಂಕೋಡಿ ಅಣ್ಣವರು, ಎಲ್ಲರೂ ನಮ್ಮ ಸಮಾಜದ ಹಿರಿಯ ಮುಖಂಡರು, ಅದೇ ರೀತಿಯಾಗಿ ರಾಜಕೀಯ ವ್ಯಕ್ತಿಗಳು ಕೂಡ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ನಮ್ಮ ಶಿವಕುಮಾರ್ ಮೇತ್ರಿ ಅಣ್ಣನವರ ನೇತೃತ್ವದಲ್ಲಿ ನಾವು ಎಲ್ಲ ಸಮಾಜದ ಯುವಕರು, ಮುಖಂಡರು ಎಲ್ಲರೂ ಸೇರಿ ಇದೊಂದು ಅತಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೆವು. ಅದಕ್ಕೋಸ್ಕರ ನಾವು ಈ ನಮ್ಮ ಹುಮನಾಬಾದ್ ತಾಲೂಕಿನ ಹುಮನಾಬಾದ್ ಮತಕ್ಷೇತ್ರದ ಎಲ್ಲ ಜನತೆಗೆ ಒಂದು ವಿನಂತಿ ಮಾಡ್ಕೊತಾ ಇದ್ದೆವು. ಎಲ್ಲ ಹಳ್ಳಿಗಳಿಂದ ನಮ್ಮ ಸಮಾಜದ, ಗೊಂಡ ಸಮಾಜದ ಹಾಗೂ ಕುರುಬ ಸಮಾಜದ ಎಲ್ಲ ಯುವಕರಲ್ಲಿ, ಜನಗಳಲ್ಲಿ, ಬಂಧುಗಳಲ್ಲಿ ಕೇಳಿಕೊಳ್ಳೋದೇನೆಂದ್ರೆ, ಸೋಮವಾರ ದಿವಸ ತಾವು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಬರಬೇಕು, ಭಾಗಿಯಾಗಬೇಕು. ಡೊಳ್ಳು ಕುಣಿತ ಮತ್ತು ಹಾಗೆ ಡಿಜೆ ಕುಣಿತ ಎಲ್ಲ ಕಾರ್ಯಕ್ರಮಗಳು ಇರ್ತವೆ. ಅದೇ ರೀತಿಯಾಗಿ ಹೆಣ್ಣು ಮಕ್ಕಳು ತೆರೆ ಮೇಲೆ ಒಂದು ಬಿಂದಿಗೆಯನ್ನು ಹೊತ್ಕೊಂಡು ಒಂದು ಮಹಾತ್ಮ ಬೊಮ್ಮಗೊಂಡೇಶ್ವರ ಅವರದ್ದು ಫೋಟೋವನ್ನು ಇಟ್ಕೊಂಡು ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತಿದ್ದೆವು. ಈ ಕಾರ್ಯಕ್ರಮಕ್ಕೆ ನಮ್ಮ ಹುಮನಾಬಾದ್ ಮತಕ್ಷೇತ್ರದ ಹುಮನಾಬಾದ್ ತಾಲೂಕಿನ ಎಲ್ಲ ಜನರು ಬಂದು ಒಂದು ಯಶಸ್ವಿಯಾಗಿ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ವಿನಂತಿ ಮಾಡ್ಕೊತಿದ್ದೇವೆ. ನಮಸ್ಕಾರ, ಧನ್ಯವಾದಗಳು. ನಾ ಪಂಡಿತ್ ಕುಮಾರ್ ಬಾವ್ಗೆ ಅಂತ ಮಾತಾಡ್ತೀನಿ. ನಾ ST ಗೊಂಡ ಸಮಾಜದ ಮುಖಂಡ ಮಾತಾಡ್ತಾ ಇದ್ದೀನಿ. ಇವತ್ತು ಶಿವಕುಮಾರ್ ಮೇತ್ರಿ ಅವರು ಸ್ವಂತ ವೈಯಕ್ತಿಕ ಅನುದಾನದಲ್ಲಿ ಅವ್ರೇನು ಮಾಡಿದ್ದಾರೆ, ಶ್ರೀ ಮಹಾತ್ಮ ಬೊಮ್ಮಗೊಂಡೇಶ್ವರ ಅವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆದ್ದರಿಂದ ಪಕ್ಷ ಭೇದ ಮರೆತು ಎಲ್ಲ ಸಮಾಜದ ನಾಯಕರಿಗೆ ಆಹ್ವಾನ ಕೊಟ್ಟಿದ್ದಾರೆ. ಅಲ್ಲಿ ಎಲ್ಲರೂ ಕೂಡ ಬರಬೇಕು. ಅದ್ರ ಜೊತೆ ಸಮಾಜ ಬಂಧುಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಮಾಡಲು ಎಲ್ಲರೂ ಕೂಡ ಸಹಕಾರ ಮಾಡ್ಬೇಕಂತೇಳಿ ಎಲ್ಲ ಸಮಾಜ ಬಾಂಧವರಲ್ಲಿ ಮತ್ತು ಎಲ್ಲ ಸಮಾಜದವರು ಕೂಡ, ಇದು ಒನ್ಲಿ ಗೊಂಡ ಸಮಾಜದವರು, ಕುರುಬ ಸಮಾಜದವರು ಅಂತಲ್ಲ, ಬೊಮ್ಮಗೊಂಡ ಅಂತ ಹೇಳಿದ್ರೆ ಇವರು ಮಹಾನ್ ನಾಯಕರು ಏನದಂದ್ರೆ ಯಾವುದೇ ಸಮಾಜ ಸೀಮಿತ ಅಲ್ಲ, ಎಲ್ಲ ಸಮಾಜದವರು ಕೂಡ ಬರ್ಬೇಕಂತೇಳಿ ನಾವು ಕಳಕಳಿಯನ್ನು ಮನವಿ ಮಾಡ್ತಾ ಇದ್ದೀನಿ. मैं चंदनहल्ली शिवकुमार मेत्रे के इंडिविजुअल खर्चे से पूरा जो है बॉम्बगढ़ेश्वर का मूर्ति और उद्घाटन उनके नेतृत्व में कर रहे सभी लोग, भाईचारा, सभी गांव के सभी लोग और सभी हुमनाबाद तालुके के लोग यहाँ हमारे चंदनहल्ली गांव में एक बहुत बड़ा कार्यक्रम रखे 24 तारीख को, और सभी गांव के सभी लोग, ना जात ना धर्म, सभी गांव के लोग आना बोल के मेरा रिक्वेस्ट है. ನಮ್ಮ ಹೆಸರು ರವಿ ಅಂತೆ, ಚಂದನಹಳ್ಳಿ ಗ್ರಾಮದವರು. ನಮ್ಮ ಫ್ರೆಂಡ್ ಆದ ಶಿವಕುಮಾರ್ ಮೇತ್ರಿ ಅವರು ಬೊಮ್ಮಗೊಂಡೇಶ್ವರ ಉದ್ಘಾಟನಾ ಸಮಾರಂಭ ಇಕ್ಕಿದ್ದಾರೆ. ಎಲ್ಲ ನಮ್ಮ ಮತಕ್ಷೇತ್ರದಿಂದ ಹುಮನಾಬಾದ್ ತಾಲೂಕದ ಎಲ್ಲರೂ ಬರ್ತಾಯಿದ್ದಾರೆ. ತಾವು ಕೂಡ ಎಲ್ಲರೂ ಬರಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇವೆ.